ಯಾಕಪ್ಪ ಇನ್ನು ಕೆಮ್ಮು ಆಸೆ ಇಲ್ಲಿ ಇನ್ನ ಇಲ್ಲ ಕಣಮ್ಮ, ಒಂದಿಟ್ಟು ಹಂಗೆ ಕೆಮ್ಮು ನೆಗಡೆ, ಬೋಲು ಕೆಮ್ಮು ನೆಗಡೆ ಆಗ್ಬಿಟ್ಟೈತಿ. ಇಪ್ಪ ಜೋರ ಕೆಮ್ಮಕ್ಕಾಗಲ್ಲ, ಒಂಥರ ಗಂಟ್ಲಾಗೆ ಇದಾದಂಗೆ ಆಗುತ್ತೆ ಕಣಮ್ಮ. ಯಪ್ಪ ನಡಿಯಪ್ಪ, ಮೊದಲು ಆಸ್ಪತ್ರೆಗೆ ಹೋಗೋಣ. ಮೊದಲು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ ನಡಿ ಇಲ್ಲಿ. ನೀನು ಕೆಮ್ಕೊಂಡು ಸುಮ್ಮನೆ ರಾತ್ರಿ ಎಲ್ಲ ಹಂಗೆ ಮನಿಕೆ ಬೇಡ, ನಡಿ ಆಸ್ಪತ್ರೆಗೆ ಹೋಗೋಣ, ತೋರಿಸ್ಕೊಂಬರಕ್ಕಾಗುತ್ತೆ. ಬಿಡಮ್ಮತ್ತ, ಕೆಮ್ಮು ನೆಗಡಿ ರಪ್ಪನು ಆಸೆ ಆಗಲ್ಲ. ಹಂಗೇನೆ ಅದು, ರಪ್ಪನು ಆಸೆ ಆಗಲ್ಲ ಕೆಮ್ಮು ಬಿಡತ್ಲಾಗಿ. ಏನು ಆಸ್ಪತ್ರೆಗೆ ಇನ್ನೇನು ಹೋಗಂತ ಕೆಮ್ಮು ನೆಗಡಿಗೆಲ್ಲ ಹೋಗ್ಬೇಕಣಪ್ಪ. ಕೆಮ್ಮು ನೆಗಡಿ ನೀನು ಸುಮ್ಮನೆ ಆಗಬಾರ್ದು, ನೀನು ತೋರಿಸ್ಕೋಬೇಕು ನಡಿ. ನಮ್ಮ ಅಪ್ಪಯ್ಯ ಯಾಕೆ ಅದು ತಿಂಬಲ್ಲ, ಹಂಗಂದ್ರೆ ಕೆಮ್ಮು ನೆಗಡಿ ಆಗೈತಿ. ಇವ್ ಮನ್ಯಾಳ ಚಕ್ಲಿ ನಿಪ್ಪಟ್ಟು ಖಾರ ಅಂತೇಳಿ ತಿಂತಾನೆ, ಇವನಿಗೇನು ಬರಲ್ಲ. ನೋಡು ಎಲ್ಗೋಗಿದ್ನ ಏನೋ ಎದ್ದಾಗ ಹೋದಾನ, ಈಗ ಬತ್ತಾನೆ. ಸುಮ್ಮನಿದ್ರೆ ಸೆನಕೈತಿ, ಯಾಕೆ ನೀನು ಜೋರು ಮಾಡೋದು ನನ್ನ ಮೇಲೆ? ಚಕ್ಲಿ ನಿಪ್ಪಟ್ಟು ಖಾರ ತಿಂತಾನೆ ಅಂತ ನಾನು ತಿಂಬದೆ ಕಣೆ, ನನಗಿಷ್ಟನೇ ಅವು ನಾನು ತಿಂತೀನಿ. ನೀನೇನು ಕೊಡಂಗೈದಿಯೇ? ನಾನು ತತ್ತೀನಿ, ನಾನು ದುಡ್ಡನ್ನ ನಾನು ತತ್ತೀನಿ, ನಾನು ತಿಂತೀನಿ. ನೀನು ಯಾಕೆ ಹಿಂಗೆ ಮಾತಾಡೋದು? ನೋಡಿ ಸುಮ್ಮನಿರೋದು ಕಲ್ಕ. ನೋಡಿ ಏನಿಲ್ಲ, ನನ್ನ ಸುದ್ದಿ ಬಂದಾಗ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸುಮ್ಕಿರ ಮತ್ತ ಹೋಗ್ಲಿ ಅವ್ನ ಕುಟ್ಟಿ ಏನು. ಅವ್ನಂತ ನಮ್ಮದು ಗೊತ್ತಿದ್ರು ನೀನು ಸುಮ್ಮನೆ ಅವ್ನ ಕೈ ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಏನಪ್ಪ ಒಂದು ಬೋದಕ್ಕೆ ಮುಟ್ಟಲ್ಲ ಕಣಪ್ಪ. ಈಗ ಮಾಡಿಕ್ಕಿನ ಚಕ್ಲಿ ನಿಪ್ಪಟ್ಟು ಖಾರ ನೆನೆಸ್ಕೊಂಡು ಒಂದು ತೆಟ್ಟೆ ಅನ್ನ ಉಂಡು ಹೋಗ್ತಾನೆ. ಎದ್ದಾಗೋದನ್ನು ಬೈನ ಬತ್ತಾನೆ. ಒಂದಿಟ್ಟು ದುಡ್ಡು ಬರುತ್ತೆ, ಅವರಪ್ಪ ಇಂದು ಅದು ನಿಕ್ಕೊಂಡು ಬರೇ ಚಕ್ಲಿ ನಿಪ್ಪಟ್ಟು ಖಾರ ಅಂತ ಬೇಕ್ರಿಗಳು ತಿಂಡಿ ತಿನ್ಕೊಂಡು ಓಡಾಡ್ಕೊಂಡು ಹಿಂಗೆ ಇರ್ತಾನೆ ನೋಡಪ್ಪ. ಇಂಥ ಯಾರಿಗೆ ಬೇಕಪ್ಪ ಗಂಡ? ಅಯ್ಯೋ ನಮ್ಮಮ್ಮಯ್ಯನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಮಾತಾಡ್ತಾರೆ ಜನ. ನಾವು ನೋಡಿವಾಗ ನೀವು ಒಂದಿಟ್ಟು ಕೆಮ್ಮಾಗಿರೋದಕ್ಕೆ ನನ್ನ ಹೇಳತ್ತಿಗೆ ನಮ್ಮ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ನಪ್ಪ ಅಮ್ಮಂಗಾಗೈತೆ, ಜನ ಸುಮ್ಮನೆ ಮಾತಾಡಾರಂತೆ. ಅವಳು ಬೃಂದ ಗಂಬಾಳಂತೆ. ನೋಡಿ ಇಷ್ಟು ದಿನ ಕರ್ಕೊಂಡು ಹೋಗ್ಲಿಲ್ಲ, ನಾವು ಕರ್ಕೊಂಡು ಹೋಗಿದ್ವಿ ಅಂತ. ನೋಡು ಒಂದಿಟ್ಟು ಕರ್ಕೊಂಡು ಹೋಗು, ಎಲ್ಲ ಒಂದಿಟ್ಟು ಆಪ್ರೇಷನ್ ಮಾಡ್ಸಿರೋದಕ್ಕೆ ಯೋಸ್ ಮಾತಾಡ್ತಾರೆ. ಅಯ್ಯೋ ನಾವು ತೋರಿಸಿ ನಾವು ಮಾಡಿವಳ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ಲಿಲ್ಲ ಅಂಬಾಳಂತೆ. ಬಿಡ ಮತ್ತ ಮಾತಾಡೋರ್ಗೇನು ಮಾತಾಡ್ತಾರೆ. ಅಲ್ಲ ನೀನೇನೇ ನಿಂತಾಳಾಗಿದೆಯಾ? ನಾವು ನೀರಿಗೆ ಕೆಮ್ತಾ ಇದೀವಿ ಅಂತ ಹೇಳಿ, ಮೋಟ್ರ್ ಸುಡ್ಲಿ ಅಂತ ಹೇಳಿ ಅದೆಲ್ಲನ ಪೀಜೆಲ್ಲ ತೆಗ್ದಾಕ್ ಬಂದಿದೆಯಲ್ಲ, ಗೊತ್ತಾಗಲ್ವೇ ನಿನಗೆ? ಗೊತ್ತಾಗಲ್ವೇ ನೀನು ಯಾಕೆ ಹಿಂಗೆ ಮಾಡ್ತೀಯ ನೀನು ಹೊಲ್ದೊಳಗೆ? ನೋಡಿ ಮಾಮ, ಅವಳು ನಾವು ನೀರಿಗೆ ಕೆಮ್ಮತ್ಗೆ ಮೋಟ್ರ್ ಸುಡ್ಲಿ, ಅವಳು ಮೋಟ್ರ್ ಸುಟ್ರೆ ಹೆಂಗನ ನೀರಿಗೆ ಕೆಮ್ಮಲ್ಲ, ದೊಡ್ಡ ಬೆಳೆ ಒಣಗೋಗ್ಲಿ ಅವಳು. ಬತ್ತಾಕಲ್ಲೂ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ. ಅವಳಿಗೂ ನಷ್ಟ, ನಮಗೂ ನಷ್ಟ ಅಲ್ವೇನು ಮಾಮ? ಒಬ್ರಿಗೇನೆ ನಷ್ಟ. ನೋಡಿ ಅವಳು ಹೆಂಗೆ ಮಾಡ್ತಾ ಇದ್ದಾಳೆ, ಮೋಟ್ರೆಲ್ಲ ಸುಡ್ಲಿ ಅಂತ ಹೇಳಿ. ನಾನು ಎತ್ತಕ್ಕೆ ಮಾಡಿ ಬರೋಣ ಹೋಗು. ಅಪ್ಪಿ ಈಜೋಗಿರವ್ ನಾನೇನು ಮಾಡೋಣ? ಅಪ್ಪಿ ಈಜೋಗಿದ್ದಾವೆ ನನ್ನ ಮೇಲೆ ಬರೋದು ನೋಡಪ್ಪ ಇವಳು. ಅಯ್ಯೋ ಇವಳ್ದೊಳೆ ಸೆನಕ್ಕತ್ತಮ್ಮ. ನೀನೇ ಕಣೆ ಅದು ಮಾಡ್ಬೋದಿರೋದು ನನಗೆ ಗೊತ್ತೈತೆ. ಈಗ ನೀನು ವಾಲ್ ತುಂಬ ಬೆಳೆ ಇಕ್ಕಿದೀಯ, ಅದೆಲ್ಲ ಒಣಗೋದ್ರೆ ನಿನ್ಗೇನ ಬರಂಗೈತೆ? ಇನ್ನನ ಅಚ್ಚುಕಟ್ಟಾಗಿ ಬೆಳೆ ಬೆಳೆದು ನೀರಿಕ್ಕಿ ಬೆಳೆ ಬೆಳೆದ್ರೆ 4 ಕಾಸು ದುಡ್ಡನ ಬರುತ್ತೆ. ಒಣಗೋದ್ರೆ ಏನಕ್ಕೆ ಬಂದಂಗೆ? ನಿನಗೂ ಅಲ್ಲ ಯಾರಿಗೂ ಅಲ್ಲ ಅಮ್ಮಂಗೆ ಸುಮ್ಮನೆ ಒಣಗಿಬಿಟ್ರೆ ಏನಕ್ಕೆ ಬಂದಂಗೆ? ಏನಾದ್ರಾಗ ಲಾಭ ಐತೆ ಅಮ್ಮಂಗೆ ಅಂತ ಮಾಡ್ತೀಯಲ್ಲ, ಗೊತ್ತಾಗಲ್ಲ ನಿನಗೆ? ತೀರಾನ ಅಂಥದ್ದು ಸಿಟ್ಟಿದ್ರೆ ಯಾತ್ರ ಮೇಲೆ ಬೇರೆ ಮೇಲೆ ತೋರಿಸ್ಬೇಕು. ಸಿಟ್ಟ ಮನುಷ್ರ ಮೇಲೆ ಸಿಟ್ಟಣಾಗಿ ಬೆಳೆಗಳು ಇಕ್ಕಿರೋದ್ರ ಮೇಲೆಲ್ಲ ತೋರಿಸೋದು. ನಮ್ದೇನು ರಾಗಿ ನಂದು 2 ದಿನ ಕರ್ಗಾತು. ಇನ್ನೊಂದು ಸತಿ ಇಕ್ಕಿರಿ ನಮ್ದೇನು ಹೆಂಗಾನ ಬರುತ್ತೆ. ನೀನೇ ವಾಲ್ ತುಂಬ ಬೆಳೆ ಇಕ್ಕಿರೋದು, ಗೊತ್ತಾಗಲ್ವ ಒಂಜೀಟನ ಅಂತ ಮಾಡೋದು. ಏನಾದ್ರಾಗ ಬೆಳೆ ಬೆಳೆದು 4 ಕಾಸು ದುಡ್ಡು ಕಂಡ್ರಿ ಹೆಂಗ ಯಾತ್ಕನ ದುಡ್ಡು ಆಗುತ್ತೆ. ಕೂಲಿ ಇಕ್ಕೇನಲ್ಲಪ್ಪ ಅಂತ ಹೇಳೊಂಜೀಟು ಯೋಚನೆ ಮಾಡ್ದಂಗೆ ಮೋಟ್ರ್ ಸುಡ್ಲಿ ಅಂತ ಹಿಂಗೆ ಮಾಡ್ಬೋದಿದೆಯಲ್ಲೇ ನೀನು? ನಾವು ಒಂದು ದಿನಕನ ಹಿಂಗೆ ನಾವು ಗುದ್ದಾಡಿರ್ಲಿಲ್ಲ, ಆಗಲಿಲ್ಲ ಅಂದ್ರೂ ಮಾತಾಡಿಸ್ಲಿಲ್ಲ ಅಂದ್ರೂ ನಾವೆಂಥ ಸೆನಕ್ಕೆ ಅನುಸರಿಸ್ಕೊಂಡು ಇಕ್ಕಂತಿದ್ವಿ. ಏನತ್ತಮ್ಮ ಯಾಕಮ್ಮ ಹಂಗೆ ಮಾಡಿ ಬಂದು? ಇಲ್ಲ ಕಣಪ್ಪ, ನಾನು ಎತ್ತಕ್ಕೆ ಹಂಗೆ ಮಾಡ್ಬರೋದು ಸುಮ್ಮನಿರು. ಇವಳು ಸುಮ್ಮನೆ ಗೊತ್ತಾಗ್ಲಿ ಯಾರು ಮಾಡ್ತವ್ರೆ ಅದೇ ಬೇಕಲ್ಲೋ ಮಾಡ್ತಾ ಇದ್ದಾರೆ ಎಂಬುದು ಒಂದು ಇಟ್ಟು ಗೊತ್ತಾಗ್ಲಿ. ನಾನೇನು ನೋಡಿ ಸುಮ್ಮನಿರಲ್ಲ, ಹೇಳಿರ್ತೀನಿ. ನಾವು ನೋಡತಕ್ಕ ನೋಡಿ ಇಂಥ ಮಾಡಿರೋ ಅಲ್ದ್ಗೊಳಗೆ ನಾನು ಅಷ್ಟೇನಿ. ಅಷ್ಟೇ, ನಾನೇನಿಲ್ಲ ಸುಮ್ಕಿರ ಅಂತಾಳಲ್ಲ. ಯಾರು ಅಂತ ಗೊತ್ತಾಗಬೇಕು. ಅದೇ ಬೇಕಲ್ಲ ಮೋಟ್ರ್ ಸುಡ್ಲಿ ಅಂತ ಪೀಜೆಲ್ಲ ತೆಗೆದು ಬರೋದು, ಎಲ್ಲನ ಇದು ಮಾಡ್ಬರೋದು, ಅದು ಸ್ವಿಚ್ ಆಟ ಸ್ವಿಚ್ ಹಾಕಿರೋದೆಲ್ಲ ಆಫ್ ಮಾಡ್ಬರೋದು, ಹಂಗೆ ಮಾಡ್ತಾ ಇದ್ದಾರೆ. ನಿಮ್ಮಮ್ಮಗೆ ಆಪ್ರೇಷನ್ ಆಗೈತೆ ಕಣೆ ಲತಮ್ಮ, ಕರ್ಕೊಂಬಂದವ್ರ ಮನೆಗೆ ಕರ್ಕೊಂಬರ್ಲ ಬಿಡಕ್ಕ. ನಮ್ಮದೇ ಬದುಕು ನೋಡಮ್ಮ. ಇವಾಗ ಅಲ್ಲಿ ಮೋಟ್ರು ಏನೋ ಸುಟ್ಟೈತಂತಿ, ಅದಕ್ಕೆ ನೀನು ಇದು ಮಾಡಿ ಬಂದಿದೀಯಾ, ನೀನೇ ಅದನ್ನ ಸುಡಂಗೆ ಮಾಡಿ ಬಂದಿದೀಯ ಅಂತ ಅವಳು ಗೀತಮ್ಮ ಗಲಾಟೆ ಮಾಡೋಕ್ಕೆ ಬಂದವಳೆ. ನಮ್ದೇನೇ ಇಲ್ಲ ರೋಸು. ಇನ್ನೆಲ್ಲ ನಮಗೆ ಟೈಮ್ ಇಲ್ಲ. ಬಿಡು, ಯಾವಾಗನ ಹೋಗಿ ನೋಡ್ಕೆ ಬರ್ತೀನಿ. ಹೋಗ್ತೀನಿ ಹೇಳಿ ಯಾವಾಗನ. ಅವ್ರ ಮನೆ ಬಾಕ್ಲಕ್ಕೆ ಯಾರು ಹೋಗ್ತಾರೆ? ಹೆಂಗನ ಫೋನು ಮಾಡಿ ಮಾತಾಡ್ಸೋಕ್ಕಾಗುತ್ತೆ. ಅದಕ್ಕೆ ನೀನು ಹೋದ್ರೆ ನಾನು ಫೋನ್ ಕೊಡು ಮಾತಾಡಿಸ್ತೀನಿ. ನಾನೇನು ಹೋಗಲ್ಲ ಅವ್ರ ಮನೆಯಕ್ಕೆ. ಹೋಗಿದ್ದೇನಪ್ಪ ನೀನು?
ನಾನು ಎದ್ದಾಗ ಹೋಗಿ ನೋಡ್ಕೊಂಬಂದಮ್ಮ ಸೆನಕೈದಾಳು ಒಂದೇ ಮಗ್ಲಾಗ ಮನಿಕೆ ಬೇಕಂತ ಹೇಳವ್ರಂತಿ ಸೆನಕೈದಾಳು ಇವಾಗ ನೋವೆಲ್ಲ ಕಮ್ಮಿ ಆಗೈತೆ ಕಣಜ್ಜ ಸೆನಕೈದ್ನಿ ಅಂತ ಹೇಳ್ತಿದ್ಲು ಈಗ ಅಜ್ಜ ಇಲ್ಲೇ ಅಂದ್ಲು ನೀನು ಇಲ್ಲಿರು ನಾನು ಅಮ್ಮಣಿತಾಗ ಇರ್ತೀನಿ ಅಂದು ನಾವು ಎಂತ ಚೆನ್ನಾಗಿ ನೋಡ್ಕೊಂತೀವಿ ನಮ್ಮ ಅಪ್ಪ ಈಗ ನೋಡೋದು ಇಟ್ಟು ಕೆಮ್ಮಾಗಿರತ್ತೆ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತ ಕರೆದ್ರು ಬರಲ್ರ ಅದಕ್ಕೆ ಅವಳು ನೋಡು ಆಸ್ಪತ್ರೆಗೆ ಕರ್ಕೊಂಡೇ ಹೋಗಿಲ್ಲ ಅಂಬಾಳ ಅಂತ ಎಲ್ಲರೂ ಕೂಟುನು ಆಸ್ಪತ್ರೆಗೆ ಕರ್ಕೊಂಡೋಗಿಲ್ಲ ನಾವು ಕರ್ಕೊಂಬಂದು ಮತ್ತೇನು ತೋರಿಸಿವಿ ಅಂಬಾಳಂತೆ ನಮ್ಮಮ್ಮ ಏನು ಕಿಸ್ಕೊಂಡೋಳದಂತೆ ನೀವಳು ತೋರಿಸಿಳು ನನ್ನ ಸೆಸೆ ಅಂತ ಹೇಳಿ ನೋಡಮ್ಮ ಇದು ಹೆಂಗೈತೆ ನಾವು ನೋಡಿ ನಮ್ಮ ಅಪ್ಪಗೆ ಒಂದು ಇಟ್ಟು ಕೆಮ್ಮಾಗಿರತ್ತೆ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತ ಕರಿತಾ ಇದ್ದ ಅವಾಗಿಂದ ನಾನು ಜನಗಳಿಗೆ ನೋಡ್ಕೊಂಬಲ್ಲ ಮಗಳು ಅಮ್ಮಂಗ ಆಗುತ್ತೆ ಯಾಕೋ ಲತಮ್ಮ ಯಾಕೆ ಬೈಕೆಂತೀಯ ಏನಿಲ್ಲ ನಮ್ಮ ಅಮ್ಮಗೆ ಆಪ್ರೇಷನ್ ಆಗೈತಂತೆ ನಮ್ಮ ಅಪ್ಪ ನೋಡ್ಕೊಂಬಂತಂತೆ ಜನ ಲತಮ್ಮ ಕರ್ಕೊಂಡು ಹೋಗಿಲ್ಲ ನಮ್ಮ ಅಮ್ಮ ಇನ್ನ ಅಂಬರಂತೆ ನಮ್ಮ ಅಪ್ಪಗೆ ಒಂದು ಇಟ್ಟು ಕೆಮ್ಮಾಗಿರೋದಕ್ಕೆ ನೋಡಿ ಬಾರಪ್ಪ ಹೋಗೋಣ ಅಂತ ಕರಿತಾ ಇದ್ದೀನಿ ಬಾರಪ್ಪ ಹೋಗೋಣ ತೋರಿಸ್ಕೊಂಬರನ್ ಬಾ ಹೋಗಕ್ಕಾಗುತ್ತೆ ಹೇಳಪ್ಪ ಸಡನ್ ಬರುತ್ತೆ ಉಲ್ಟ್ ಕೆಂಪು ನಂಗೆ ಹೋಗಿ ಆಮೇಲೆ ಹೋಗಕ್ಕಾಗುತ್ತೆ ಹೇಳು ಅದಕ್ಕೆ ಯಾರನ್ನ ಕೂಲಿಯರ್ ಸಿಗ್ತಾರೇನು ಆ ರುಕ್ಕಮ್ಮನ ಕರ್ಕೊಂಬಂದ್ರೆ ಇನ್ನು 2 ದಿನ ಬೇಕಣ ಇನ್ನು 2 ದಿನ ಬಂದ್ರೆ ಆಗುತ್ತೆ ಯಾರನ್ನ ಕೂಲಿಯರ್ ಸಿಗ್ತಾರೆ ಹೆಂಗಮ್ಮ ಯಾರು ಸಿಗ್ತಾರ ನಾನೇನು ಹೋಗಲ್ಲ ಏನಿಲ್ಲ ನಾನೇನು ನೋಡಿ ಯಾಕೆ ಚೆನ್ನಾಗಿಲ್ಲ ಅಂತ ಹೇಳಿ ರುಕ್ಕಮ್ಮನೇ ಕೇಳ್ಬೇಕಾಯ್ತು ರುಕ್ಕಮ್ಮಗಾದ್ರೆ ಎಲ್ಲ ಗೊತ್ತಿರ್ತಾರೆ ಅಯ್ಯೋ ಅವ್ನು ಗಲಾಟೆ ಅವ್ರ ಯಪ್ಪ ಏನೋ ರಂಗಣೆ ಅಂತ ಗಲಾಟೆ ಹಿಂಗೇನಿ ನೀನು ಕರ್ಕೊಂಡೋಗ್ಬೇಡ ನೀನು ಯಾಕೆ ಕರ್ಕೊಂಡು ಹೋಗ್ತೀಯ ಅಂತ ಗಲಾಟೆ ಮಾಡ್ತಾನಂತೆ ನಾನು ಈಗ ಸಂಘದಾಗ ಬರ್ಸಿದ್ದೀನಿ ಲೋನೇ ಆಗಂಗಿಲ್ಲ ಯಾಕನ್ ಅದಕ್ಕೆ ಆಗಿನ ಇವತ್ತು ಬರ್ತೀವಿ ಅಂತ ಹೇಳವ್ರಿ ಸಾರು ಮನೆ ತಕ್ಕೊಂದು ಎಲ್ಲ ನೋಡ್ಕೊಂಡೋಗಿ ಹಾಕ್ತಾರೇನು ಅಕೌಂಟಿಗೆ ಅಕೌಂಟ್ಗೆ ಹಾಕಿರಿ ನೀನೇನು ಬಿಡಿಸಿ ಕೊಡ್ತೀನಿ ಕೂಲಿ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಯಾರೂ ಬರಲ್ಲ ಕರಿಯೋಗಲ್ಲ ಯಾರು ನಾನು ಅಲ್ಲಿ ಮ್ಯಾಲಕ್ಕೆ ಹೋಗು ಸೀದಾ ಮ್ಯಾಕಿ ಮ್ಯಾಗಳ ಕೆರೆಕ್ಕಿ ಅದಕ್ಕೆ ಹೋಗಿ ಕರ್ದು ಬರ್ತೀನಿ ಒಂದು 2-3 ಇದ್ದಿದ್ರೆ 2-3 ದಿನ ಆಗೋಗದತ್ತ ಆ ಕಳೆ ಇಲ್ಲಂದ್ರೆ ಶಾನೆ ಬೆಳೆದು ಬಿಡುತ್ತೆ ಅದಕ್ಕೆ ಆಗಿನ ಅಲ್ಲ ನೋಡು ಅಪ್ಪ ಇನ್ನೊಂದಿಟ್ಟು ವಾಲ ಇರೋಕ್ಕೆ ಅಪ್ಪ ಇನ್ನ ಒಂದಿಟ್ಟು ಕೆಮ್ಮ ಇರೋಕ್ಕೆ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ರಂಗ ಕೈನಾದ್ರೆ ಕರ್ಕೊಂಡು ಹೋಗ್ಲಿಲ್ಲ ನೋವು ಅಂದ್ರೂ ಬಿಡು ಆ ನೋವೇನು ವಾಸಿ ಆಗುತ್ತೆ ಅಂಬಾಳು ನೋಡು ಅವ ಅಜ್ಜನಾದ್ರೆ ಬಾರಪ್ಪ ಹೋಗೋಣ ಅಂತಾಳೆ ಎಷ್ಟು ಮಟ್ಟಿಗೆ ಇರಬೇಡ ಹೇಳು ಈ ಕೂಲಿ ದುಡ್ಡು ಯಾರಿಗೂ ಕೊಟ್ಟಿಲ್ವಂತೆ ಅದಕ್ಕೆ ಯಾರು ಹೋಗಲ್ಲ ನೋಡಮ್ಮ ಹೊಲ ತುಂಬ ಹೊಲ ಮಾಡಿ ಯೋಟಿಂದ ಮಾಡ್ತಾಳೆ ಅವಾಗ ಗೀತಮ್ಮನ ಕಡೆಗೆ ಅವಳು ಇಲ್ಲೊದ್ದು ಇದು ಮಾಡ್ತಾಳೆ ಕಣ ಹೊಲ್ದಾಗೆಲ್ಲನ ಅಂತ ಹೇಳಾಳು ಬೋದಾನೆಲ್ಲ ಕಡ್ದವಳಂತಿ ಚೈತೆ ತಗೊಂಡು ದೊಡ್ಡದ ಬೋದ ಹಾಕ್ಯವ್ರಿ ಸ್ಯಾನೆ ಹೊಲ್ದು ಬರುತ್ತಿ ಅಂತ ಹೇಳ್ಕೊಡ್ದವಳಂತಿ ಏನೇನೋ ಮಾಡ್ತಾಳೆ ಅಂತ ಹೇಳ್ತಿದ್ಲು ಗೀತಮ್ಮ ನೋಡ್ದೊಂಥರ ಕಣ ಏನತ್ಲೈ ಅಂದ್ರೆ ಗಂಡ ಸರಿಯಾದನು ಕದೆ ತಿಂದು ಕದೆ ನಾನು ಸುಮ್ಕಿರ್ತೀನಿ ಅಂತ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಇವಳು ನೋಡು ಅತಿ ಆಸೆ ಪಡ್ತಾ ಇದ್ದಾಳೆ ಅದು ಏನಾಗುತ್ತಾ ಹೊಲ ತುಂಬ ಎಲ್ಲ ಬ್ಯಾಳಿ ಇಕ್ಕವಳಿ ನೀತಮ್ಮ ಸುಮ್ಮನಿರ್ಬೇಕು ಮೋಟ್ರ್ ಕೇಳೇಳ ಅವ್ರದ್ದೇನು ರಾಗಿ ಹೊಲ ಆಗೈತಿ ಇನ್ನು ನಾನು ಸರ್ ಮಾಡ್ಸಲ್ಲ ಅನ್ಬೇಕು ಅಲ್ಲ ಇವಳಿಗೆ ಗೊತ್ತಾಗಲ್ವಿ ನಾನೇ ಬೆಳೆ ಇಕ್ಕಿರೋದು ಅಂತೇಳಿ ಹಿಂಗೆ ಮಾಡಕ್ಕೆ ಹೋದ್ರಿ ಹೊಲ್ದಾಗ ಹತ್ಕೇನಿ ಅವ್ನು ಗಲಾಟೆ ಮಾಡ್ತಿದ್ದ ಮಂಜಣ್ಣ ಯಾಕೆ ನೀನು ಎಲ್ಲ ಹಿಂಗೆ ಮಾಡ್ತೀಯ ಮೋಟ್ರ್ ಸುಡ್ಲಿ ಅಂತ ಹೇಳಿ ಹಂಗೆ ಮಾಡ್ತಾಳಂತ ನೋಡಪ್ಪ ಇವಳೆ ಹೊಲ ತುಂಬ ಬೆಳೆ ಇಕ್ಕಿರೋದು ನಿಟ್ಬೇಡ್ವಿ ಗೀತಮ್ಗೆ ಹೇಳ್ಬೇಕು ಅಂದ್ರೆ ಒಟ್ಟು ಸುಮ್ಮನೆ ಕೇಳಿ ಒಂದು 2 ದಿನ ಮೋಟ್ರ್ ಸೋರ್ ಮಾಡಿಸ್ಬೇಡ್ರಿ ಅನ್ಬೇಕು ಹಂಗಾದ್ರೆ ಗೊತ್ತಾಗುತ್ತೆ ಅಲ್ಲ ನೋಡೋರು ಅಮ್ಮಗೆ ಆಪ್ರೇಷನ್ ಆಗೈತಿ ಹೋಗಿಲ್ವಲ್ಲ ನಾನು ಹೋಗಲ್ಲ ಅಂತ ಸುಮ್ಮನೆ ಇದ್ದಾಳೆ ಹೇಳಮ್ಮ ಎಲ್ಲ ಗಂಟು ಕಿತ್ಕೊಂಬತ್ತಕನೇ ನಿಂತಾರೆಲ್ಲನೂ ಇಂಥವ್ರು ಯಾರ್ಯಾರು ಇಲ್ಲಮ್ಮ ಅಂದ್ರೆ ಹೆಣ್ಮಕ್ಳು ನೋಡ್ತಾರೆ ತಾಯರ್ನ ಅಂದ್ರೆ ಒಂಥರ ದುರಾಸೆ ಹೇಳಲ್ಲ ಅದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಈ ಲತ ಅವ್ರ ಅಪ್ಪಗೆ ಒಂದಿಟ್ಟು ಕೆಮ್ಮಾಗಿರೋಕ್ಕೆ ಏನಂಗೇನೆ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತಾಳೆ ಯಾಕಂದ್ರೆ ಅವ್ರ ಅಪ್ಪ ಇಂತ ಗೈತಲ್ಲ ಆಸ್ತಿ ಎಲ್ಲ ಅವ್ರ ಅಪ್ಪನ ಹೆಸ್ರಿಗೆ ಐತಲ್ಲ ಅಕ್ಕಿ ಆರಾಮಾಗಿ ಸಣ್ಣವಂತೂ 3 ದಿನ ಬಡ್ಕೊಂಡ್ರು ಕರ್ಕೊಂಡು ಹೋಗ್ಲಿಲ್ಲ ನೋಡ್ರಿ ಅಂತೆಂಥವ್ರು ಇರ್ತಾರೆ ಇಂಥ ದುರಾಸೆರು ಇರ್ತಾರೆ ಒಬ್ಬೊಬ್ರು ನೋಡ್ರಿ ಯಾರ ಅಮ್ಮಗೆ ಆಪ್ರೇಷನ್ ಆಗಿದ್ರು ತಮ್ಮರ ಮಾತಕ್ಕೆ ಹೋಗಲ್ಲ ಅಂತ ನೋಡಕ್ಕೆ ಹೋಗಿಲ್ಲ ಅಕ್ಕಿ ಮತ್ತು ಗಂಡ ಸರಿಯಾದನು ಗಂಡ ದುಡಿಯಂಗಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅವನ ಅಕ್ಕೆ ಮತ್ತೆ ಚಕ್ಲಿ ಖಾರ ನಿಪ್ಪಟ್ಟು ತಿನ್ಕೊಂಡು ಓಡಾಡ್ಕೊಂಡು ಹಿಂಗೆ ಇದ್ದಾನೆ ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.